ಎರಡೂವರೆ ವರ್ಷ ಪೂರ್ಣಗೊಳಿಸಿದ ಸಿದ್ದರಾಮಯ್ಯ ಸರ್ಕಾರ ರಾಜಕೀಯ ತಲ್ಲಣಗಳ ನಡುವೆಯೂ ಎರಡೂವರೆ ವರ್ಷ ಪೂರ್ಣಗೊಳಿಸಲಾಗಿದೆ. ಇಂದಿನಿಂದ ಸಿದ್ದರಾಮಯ್ಯ ಎರಡನೇ ಇನ್ನಿಂಗ್ಸ್ ಶುರುವಾಗ್ತಾ ಇದೆ. ಎರಡೂವರೆ ವರ್ಷಗಳಿಗೆ ಸಿಎಂ ಕುರ್ಚಿ ಒಪ್ಪಂದದ ಮಾತುಕತೆ ಅಂತ ಹೇಳ್ತಾ ಇದ್ರು. ಉಳಿದ ಎರಡೂವರೆ ವರ್ಷ ಡಿಕೆಶಿಗೆ ಅಂತ ಒಪ್ಪಂದ ಮಾಡಲಾಗಿತ್ತು ಅನ್ನೋ ಚರ್ಚೆಗಳಾಗ್ತಾ ಇತ್ತು. ಇದೀಗ ಎರಡನೇ ಅವಧಿಗೂ ಸಿದ್ದರಾಮಯ್ಯ ಮುಂದುವರಿಕೆ ಆಗ್ತಾ ಇರೋದು. ಬಿಹಾರ ಚುನಾವಣೆಯ ಎಫೆಕ್ಟ್ನಿಂದ ಹೈಕಮಾಂಡ್ ಸೈಲೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಸೈಲೆಂಟ್ನಿಂದ ಅವಕಾಶ ಮಿಸ್ ಮಾಡ್ಕೊಬಿಟ್ರು ಡಿಕೆ ಶಿವಕುಮಾರ್ ಅಂತ ಕೂಡ ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ಎರಡನೇ ಅವಧಿಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾ ಇದ್ದಾರೆ. ಏಳು ಬೀಳುಗಳ ನಡುವೆ ಸಮರ್ಥವಾಗಿ ಸರ್ಕಾರ ಮುನ್ನಡೆಸಿರುವಂತ ಸಾಧನೆ ಇದು. ದಿಲ್ಲಿಯಿಂದ ನ್ಯೂಯಾರ್ಕ್ವರೆಗೂ ಗ್ಯಾರಂಟಿಗಳನ್ನ ಸದ್ದು ಮಾಡಿಸಿದ ಸಿದ್ದು ನೋಡಿ, ಈ ಸರ್ಕಾರಕ್ಕೆ ಬಹುಮತ ಬರುತ್ತೆ, ಒಂದು ಸ್ಪಷ್ಟ ಬಹುಮತ ಬಂದು ಅಧಿಕಾರಕ್ಕೆ ಬರ್ತಾರೆ ಕಾಂಗ್ರೆಸ್ನವರು ಅಂತ ಯಾರೂ ಗಸ್ ಮಾಡಿರಲಿಲ್ಲ. ಸಮೀಕ್ಷೆಗಳು ಕೂಡ ಅದನ್ನು ಹೇಳಿರಲಿಲ್ಲ. ಆದರೆ ಒಂದು ಅಭೂತಪೂರ್ವ ಪ್ರಚಂಡ ಗೆಲುವು ಅನ್ನುವಂಥದ್ದು ಕಾಂಗ್ರೆಸ್ಗೆ ಸಿಕ್ಕಿತ್ತು. ಅಧಿಕಾರ ಅಂತ ಬಂದಾಗ ಸಿಎಂನ ಇಮಿಡಿಯೇಟ್ ಆಗಿ ಅನೌನ್ಸ್ ಮಾಡಲಿಲ್ಲ. ಸ್ವಲ್ಪ ದಿನ ದೆಹಲಿಯಲ್ಲಿ ಸೈಕಲ್ ಹೊಡೆದ್ರು ಎಲ್ಲ ಸೇರ್ಕೊಂಡು. ಆಗಲೂ ಕೂಡ ಡಿ.ಕೆ ಬ್ರದರ್ಸು ಸಿಎಂ ಮಾತುಕತೆ ಮೇಲೆ ಮಾತುಕತೆ ಎಲ್ಲ ಆದಮೇಲೆ ಸಿಎಂ ಆಗಿ ಸಿದ್ದರಾಮಯ್ಯನವರು, ಡಿ.ಸಿ.ಎಂ ಆಗಿ ಡಿ.ಕೆ ಶಿವಕುಮಾರ್ ಅವರು ಅಂತ ಅನೌನ್ಸ್ ಮಾಡ್ತಾರೆ. ಪ್ರಮಾಣ ವಚನ ಎಲ್ಲ ಆಗತ್ತೆ. ಆಗಿನಿಂದಲೂ ಒಂದು ಚರ್ಚೆ ಅಂತೂ ಇತ್ತು ಪಕ್ಷದ ಒಳಗೂ ಮತ್ತು ಹೊರಗೂ. ಎರಡೂವರೆ ವರ್ಷ ಮಾತ್ರ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರ್ತಾರೆ, ಎರಡೂವರೆ ವರ್ಷ ಆದಮೇಲೆ ಡಿ.ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ. ಇದು ಅಂತೆ ಕಂತೆನ ಊಹಾಪೋಹನ ನಡೆದಿದ್ದು ಹೌದಾ ಸೆಕೆಂಡರಿ, ಆದರೆ ಚರ್ಚೆಗಳಾಗಿದ್ದು ಮಾತ್ರ ಸತ್ಯ. ಆದರೆ ಬಿಹಾರ ಎಲೆಕ್ಷನ್ನ ರಿಸಲ್ಟ್ ಎಲ್ಲವನ್ನ ತಲೆ ಕೆಳಗಾಗಿಸಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬಿಹಾರ ಚುನಾವಣೆ ಮಾರ್ಗಸೂಚಿ ಇದ್ದಂಗೆ ಬೇರೆ ಬೇರೆ ರಾಜ್ಯಗಳ ರಾಜಕೀಯ ಪಕ್ಷಗಳಿಗೂ ಅಂತೆಲ್ಲ ಹೇಳ್ತಾ ಇದ್ರು. ಯಾವಾಗ ಮಹಾಗಠಬಂಧನ್ಗೆ ಮತ್ತು ಕಾಂಗ್ರೆಸ್ಗೆ ಬಿಹಾರದಲ್ಲಿ ಹಿನ್ನಡೆ ಆಯಿತೋ ಹೈಕಮಾಂಡ್ ನಾಯಕರು ಸೈಲೆಂಟ್ ಆಗಿದ್ದಾರಂತೆ. ಸದ್ಯಕ್ಕೆ ಯಾವ ವಿಚಾರವೂ ಕೂಡ ಪ್ರಸ್ತಾಪಿಸೋದು ಬೇಡ, ಎಲ್ಲ ಏನಿತ್ತು ಅದೇ ಥರದ ಯಥಾಸ್ಥಿತಿ ಮುಂದುವರಿಲಿ, ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ. ಹಾಗಾಗಿ ಡಿ.ಕೆ ಶಿವಕುಮಾರ್ ಅವರ ಆಸೆ ಸದ್ಯದ ಮಟ್ಟಿಗೆ ನುಚ್ಚು ನೂರಾಗಿದೆ. ಅದಕ್ಕೆ ಅಂತ ಕಾಣಿಸುತ್ತೆ ಯಾರು ಯಾವುದಕ್ಕೂ ಶಾಶ್ವತ ಅಲ್ಲ ಅಂತೆಲ್ಲ ಮಾರ್ಮಿಕವಾದಂಥ ನುಡಿಗಳನ್ನು ಡಿ.ಕೆ ಶಿವಕುಮಾರ್ ಅವರು ಆಡ್ತಾರೆ. ಸೊ ಇದೆಲ್ಲ ಒಂದು ಕಡೆ. ಸರ್ಕಾರದ ಸಾಧನೆಗಳಿಗೇನು? ನಿಜವಾಗ್ಲೂ ಕೂಡ ಸರ್ಕಾರ ಒಂದಷ್ಟು ಸಂದರ್ಭದಲ್ಲಿ ಸಮಸ್ಯೆಯನ್ನು ಎದುರಿಸುತ್ತೇನೋ ಅಂತ ಭಾವಿಸಿದ್ದುಂಟು. ಆದರೆ ಸಮಸ್ಯೆಯನ್ನು ಬಹಳ ನೀಟಾಗಿ ಬಿಡಿಸಿ ಅದರಿಂದ ಹೊರಗೆ ಬಂದಿರುವಂಥದ್ದು ಈ ಸರ್ಕಾರ. ವಾಲ್ಮೀಕಿ ಹಗರಣ ಆಗಿರ್ಬೋದು, ಮೂಡ ಆಗಿರ್ಬೋದು, ಸಂಪನ್ಮೂಲ ಕ್ರೋಢೀಕರಣ ವಿಚಾರ ಆಗಿರ್ಬೋದು, ದೊಡ್ಡ ದೊಡ್ಡ ಕೇಸಸ್ಗಳು ಈ ಸರ್ಕಾರಕ್ಕೆ ತಲೆನೋವು ತಂದಿದ್ದು ಉಂಟು. ಆದರೆ ಅದೆಲ್ಲವನ್ನು ಬಹಳ ನೀಟಾಗಿ ಹ್ಯಾಂಡಲ್ ಮಾಡಿ ಯಾವುದನ್ನು ಅಂಟು ಹಾಕ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಮೈ ಮೇಲೆ ಎಳ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಅದನ್ನು ಮಾಡಲಿಲ್ಲ. ಬಹಳ ಸುಭದ್ರವಾಗಿ, ಬಹಳ ಸೂಕ್ತವಾಗಿ ಈ ಸರ್ಕಾರವನ್ನು ಎರಡೂವರೆ ವರ್ಷಗಳ ಕಾಲ ಪೂರ್ಣಗೊಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸೊ ಮುಂದೆ ಕೂಡ ಅವರೇ ಸೆಕೆಂಡ್ ಇನ್ನಿಂಗ್ಸ್ ಅಂತ ಏನು ಕರೀತಾ ಇದ್ದಾರೆ, ಈ ಸೆಕೆಂಡ್ ಇನ್ನಿಂಗ್ಸನ್ನು ನಡೆಸ್ತಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಇದೀಗ ಸಿದ್ದರಾಮಯ್ಯನವರು ಎರಡೂವರೆ ವರ್ಷಗಳ ಪೂರ್ಣಗೊಳಿಸಿದಂಥ ಹಿನ್ನೆಲೆಯಲ್ಲಿ ಈ ಸರ್ಕಾರದ ಸಾಧನೆಯನ್ನು ಈಗ ರಿಕಾಲ್ ಮಾಡ್ಕೊಳ್ಳೋದಾದರೆ ಗ್ಯಾರಂಟಿ ಯೋಜನೆಗಳು ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾದಂಥ ಯೋಜನೆಗಳು, ಇದನ್ನು ನಾವು ಯಾಕೆ ಜಾರಿಗೆ ತರಬಾರ್ದು ಅಂತ ಅಕ್ಕಪಕ್ಕದ ರಾಜ್ಯದವರು ಕೂಡ ಚಿಂತನೆ ಮಾಡಿದ್ದು, ಕೆಲವು ಕಡೆಯಲ್ಲಿ ಕೆಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಕೂಡ ಉಂಟು. ಇದೇ ಗ್ಯಾರಂಟಿ ಯೋಜನೆಗಳನ್ನು ಇಟ್ಕೊಂಡೇ ನಾವು ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಕೆಲವು ರಾಜ್ಯಗಳಲ್ಲಿ ಎದುರಿಸಿದ್ದುಂಟು. ವಿರೋಧಿಸಿದವರು ಕೂಡ ಗ್ಯಾರಂಟಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿದ್ದುಂಟು. ಸೊ ಹಾಗಾಗಿ ಈ ಗ್ಯಾರಂಟಿ ಯೋಜನೆಗಳು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗದೇನೆ ಇದು ನ್ಯೂಯಾರ್ಕ್ವರೆಗೂ ಕೂಡ ಸದ್ದಾಗಿದೆ.